ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಗಳಿಗೆ ಪ್ರಾಜೆಕ್ಟ್ ಅವ್ರು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ದೇವ್ರೆ ಬಿದ್ದು ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಟಿದ್ದೀವಿ ಇಲ್ಲಿಗೆ. ಏನೋ ಇದು ಟೈಪ್ಸ್ ಆಫ್ ಸಾಯಿಲ್ ಅಂತ. ಮಣ್ಣು ಯಾವ್ಯಾವ ಥರ ಭೂಮಿಲಿ ಎಷ್ಟು ಲೇಯರ್ ಮಣ್ಣು ಇರುತ್ತೆ, ಎಷ್ಟು ವಿಧವಾದ ಮಣ್ಣು ಇರುತ್ತೆ, ಎಷ್ಟು ಲೇಯರ್ ಇರುತ್ತೆ, ಯಾವ್ಯಾವ ಬಣ್ಣ ಇರುತ್ತೆ ಅದು ಮಣ್ಣು ಅಂತ ಹೇಳ್ಬಿಟ್ಟು ಆ ಸಬ್ಜೆಕ್ಟ್ ಬಗ್ಗೆ ಇವತ್ತು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅವಳಿಗೆ. ಅದನ್ನು ಮಾಡಿಸೋಣ ಅಂದ್ಬಿಟ್ಟು ನೋಡಿ, ಮಕ್ಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರೆ ನಮಗೆ ತಲೆ ಕೆಟ್ಟೋಗುತ್ತೆ. ಇದೊಂದು ಮತ್ತೆ ಅದೊಂದು, ಅದು ವೈಟ್ ಅಲ್ವಾ, ಇಷ್ಟು ಕೊಟ್ಟಿದ್ದಾರೆ. ಇದು ಸ್ಯಾಂಡ್, ಅದು ಲೋಮಿ. ಮಾಡಿದ್ಮೇಲೆ ಮಾಡಿದ್ಮೇಲೆ ತೋರಿಸೋಣ ಬಿಡು. ವಾಶ್ ಮಾಡಿ ಎಲ್ಲ ಒಂದು ಕಡೆ ತಂದಿಟ್ಟಿದ್ದೀನಿ. ಇವಾಗ ಮಡ್ಚಿಡ್ಬೇಕು. ವೆದರ್ ನೋಡಿದ್ರೆ ಇವತ್ತು ಕ್ಲೈಮೇಟ್ಸ್ ವೆದರ್ ನೋಡಿ ಈ ಥರ ಇದೆ. ಫುಲ್ಲು ಮೋಡ, ಚಳಿ ಮೋಡ, ಬಿಸಿಲೇ ಬಂದಿಲ್ಲ. ಮಾಡೋಣ ಅಂತೇಳಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಬಿಡು, ನೀನಲ್ಲಿ ಇಡು. ಎಲ್ಲ ಕಟ್ ಮಾಡಿ ಮಾಡಿಕೊಡ್ಬೇಕೀಗ. ಊಟ ಮಾಡಿಬಿಟ್ಟು ಪ್ರಾಜೆಕ್ಟ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು ಅಂದರೆ ದೊಡ್ಡ ಟೆನ್ಷನು. ಅದಕ್ಕೆ ಬೆಳಿಗ್ಗೆ ಟಿಫನ್ ಮಾಡಿದ್ದಿತ್ತು, ಉಪ್ಪಿಟ್ಟು, ಅದನ್ನೇ ತಿಂತಾಯಿದ್ದೀವಿ. ಸಂಡೇ ಸ್ಪೆಷಲ್ಲು ಯಾರ್ಯಾರ ಮನೆ ಏನೇನು ಮಾಡಿದರೆ ಕಮೆಂಟ್ ಮಾಡಿ. ಊಟ ಮುಗಿಸ್ಕೊಂಡು ಆಚೆ ಡಸ್ಟ್ಬಿನ್ಗೇನೋ ಎಸೆಯೋಣ ಅಂತ ಬಂದೆ. ಅದು ನೋಡ್ರೆ ಗಿಡಗಳಲ್ಲಿ ಇವತ್ತು ಸಂಡೇ ಬೇರೆ ಹೂವೆಲ್ಲ ಹಾಕಿದ್ದು ಕ್ಲೀನ್ ಮಾಡಬೇಕಿತ್ತು. ತುಳಸಿ ಗಿಡದಲ್ಲಿ ಸಂಡೇ ಬಿಟ್ಟರೆ ಬೇರೆ ದಿನ ನಾನು ಕ್ಲೀನ್ ಮಾಡಲ್ಲ. ಸ್ವಲ್ಪ ಎಲೆಗಳೆಲ್ಲ ಒಣಗಿತಲ್ಲೆಲ್ಲ ಕಿತ್ತಾಕೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ರಿ, ಇದು ಎಂಥದಪ್ಪ, ಏನೋ ಹೇಳಕ್ಕೆ ಬಂದೆ ಮರ್ತೋಯ್ತು, ಸಾರಿ. ಸುಮ್ಮನಿರೋ ಮನಿ, ಕುತ್ಕೊ ಮನಿ. ನನ್ನ ಮಗ ಅಂತೂ ಸುಮ್ಮನೆ ಇರೋ ಮನುಷ್ಯನೇ ಇಲ್ಲ. ಏನು ಸಿಕ್ಸಿದೆಯಾ? ಬ್ಲ್ಯಾಕು ಸಾಯಿಲ್ ರೀತಿ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಐತಲ್ವ. ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟವಳೆ. ಮಾಡಿಕೊಡ್ಬೇಕು ಇವಾಗ. ಅವಳ ಕೈಲೇ ಮಾಡಿಸೋಣ ಅಂತ ಅಂದರೆ ಹೆಂಗೆ ಮಾಡಿಬಿಡ್ತಾಳೆ ಅಂತ ಭಯ. ಹಂಗಾಗಿ ನಾನು ಜೊತೆ ಕೂತ್ಕೊಂಡ್ರೆ ಮಾಡ್ಕೋತಾಳೆ. ಇದು ಮಣ್ಣು ಇದ್ರೊಳಗೆ ಹಾಕ್ಬರ್ತೀನಿ ತಡಿ, ಮೇಲೆ ಚಿಲ್ಲೊಳಗೆ. ಇದು ಹಿಡ್ಕೊಬಾ, ಇದನ್ನು ಹಿಡ್ಕೊಬಾ. ಯಾವುದು ಬೇಡ, ಹಿಡ್ಕೊಬರುವ. ಗಿಡ ಏನಾದರೂ ಹಾಕ್ತೀವಲ್ಲ ನೆಕ್ಸ್ಟ್ ತೊಗೊಬಂದು, ಅಲ್ಲೊಂದು ಪಾಟ್ ಖಾಲಿ ಐತಲ್ಲ, ಅದಕ್ಕೆ ಹಾಕೊಂಡು ಹಾಂ. ಇದೇನು ಗೊತ್ತಾ, ವರಲಕ್ಷ್ಮಿ ಹಬ್ಬ ಕೂರಿಸೋ ಟೈಮಲ್ಲಿ ಲಕ್ಷ್ಮಿಗೆ ಇದು ಆ ಕಡೆ ಈ ಕಡೆ ರಾಗಿ ಪೈರು ಹಾಕ್ಬಿಟ್ಟು, ಪೈರು ಬಂದಿರುತ್ತಲ್ಲ, ಗ್ರೀನರಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದರೊಳಗೆ ರಾಗಿ ಪೈರು ಹಾಕೋಕ್ಕೆ ಅಂತ ಮಣ್ಣಾಗ ಪೈರು ಹಾಕಿದ್ದೆ. ಅದು ನೋಡಿದ್ರೆ ಪೈರು ವರಲಕ್ಷ್ಮಿ ಹಬ್ಬ ಆದಮೇಲೆ ಬಂತು. ಚೆನ್ನಾಗಿ ಪೈರು ಬಂದಿತ್ತು. ಎಲ್ಲ ಒಣಗೋಗಿ ಅಂತ ಬಿಟ್ಟಿದ್ದೆ. ಒಣಗೋಗಿ ಸುಮಾರು ದಿನ ಆಗಿ ಮತ್ತು ತುಳಸಿ ಗಿಡ ಬಂದಿತ್ತು. ಅದಕ್ಕೆ ಇವಾಗ ಅದಕ್ಕಿತ್ತು ಬೇರೆ ಪಾಠ ಹಾಕ್ತೀನಿ. ಇನ್ನೊಂದ್ಸರಿ ಇನ್ನೊಂದು ಗಿಡ ತಂದಾಗ ಹಾಕೋದು, ಮಣ್ಣಿಗೆ ಇಟ್ಕೊಂಡಿತ್ತು. ತಲೆನೇ ಬಾಚಲಿಲ್ಲ ಬೆಳಗ್ಗಿಂತ. ಅದಕ್ಕೆ ಬಂದು ಒಂಥರ ಕಾಣಿಸ್ತಿತ್ತು, ತಲೆ ಇಲ್ಲ.
ಸ್ವಲ್ಪ ತಲೆ ಬಾಚ್ಕೊಬಿಟ್ಟು ಅವಳಿಗೆ ವರ್ಕ್ ಮಾಡ್ಸೋಣ. ಪಾತ್ರೆ ತೊಳಿಬೇಕಿನ್ನು, ಒಂಥರ ಕಾಣಿಸ್ತಿತ್ತು ತಲೆ ಎಲ್ಲ. ಸ್ವಲ್ಪ ತಲೆ ಬಾಚ್ಕೊಬಿಟ್ಟು ಅವಳಿಗೆ ವರ್ಕ್ ಮಾಡ್ಸೋಣ. ಪಾತ್ರೆ ತೊಳಿಬೇಕಿನ್ನು. ಮನ್ವಿತು ಫ್ರೆಂಡ್ಸ್, ಇವಾಗ ನೋಡಿದ್ರಿ ಅಲ್ವಾ ನನ್ನ ಮಗ ತೀಟೆ ಮಾಡೋದನ್ನ. ಈ ಥರ ತೀಟೆ ಮಾಡ್ತಾಯಿದ್ರೆ ಹೆಂಗೆ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಲಿ. ಅದಕ್ಕೆ ಪ್ರಾಜೆಕ್ಟ್ ಎಲ್ಲ ವರ್ಕ್ ಮಾಡಿಸಿದ್ಮೇಲೆ ಮತ್ತೆ ಸಿಗ್ತೀನಿ. ಇಲ್ಲಾಂದರೆ ಇಲ್ಲಿಗೆ ವಿಡಿಯೋ ಏನು ಮಾಡಿದ್ರು ಮಾಡ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಶೇರ್ ಮಾಡಿ. ನಿಮ್ಮ ದಿನಚರಿನ ಏನೇನೋ ಮಾತಾಡ್ತಾ ಇದ್ದೀನಿ, ಆ ಕಡೆ ನೋಡ್ಕೊಂಡು. ಹೀಗೆ ಪ್ರಾಜೆಕ್ಟ್ ವರ್ಕ್ಗಳು ಮಕ್ಕಳಿಗೆ ಕೊಡ್ತಾನೆ ಇರ್ತಾರೆ. ಆದರೆ ಅವ್ರಿಗೂ ಮಾಡಿಸೋ ಅಷ್ಟರಲ್ಲಿ ನಮಗೂ ತಲೆ ಕೆಟ್ಟೋಗುತ್ತೆ, ಮತ್ತು ಕೆಲಸಗಳು ಜಾಸ್ತಿ ಎಕ್ಸ್ಟ್ರಾ ಇರ್ತವೆ. ಆಮೇಲೆ ಅವು ಇನ್ನೂ ಪೆಂಡಿಂಗ್ ಇದೆ. ಪಾತ್ರೆ ತೊಳಿಬೇಕು, ಬಟ್ಟೆ ಮಡಿಸಿಡಬೇಕು, ಇನ್ನೂ ಅಡುಗೆ ಮಾಡಬೇಕು. ಮತ್ತೇನೋ ಸ್ವಲ್ಪ ಲೈಟಾಗಿ ತಿನ್ಕೊಂಡಿದ್ದೀವಿ. ನನ್ನ ಮಗನ ನೋಡಿದ್ರೆ ಇವಾಗ ಹಿಂದಿನ ವಿಡಿಯೋದಲ್ಲಿ ನೋಡಿಲ್ಲ, ಕ್ಲಿಪ್ಸ್ ಎಲ್ಲ ತಲೆಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ, ಎಲ್ಲ ಆಲ್ರೆಡಿ ಇಟ್ಟಿದ್ದಾನೆ. ಇವಾಗ ಹೇಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಏನು ನೀನು ಅವತಾರ ಬಾಯಲ್ಲಿ ತೋರಿಸ್ತೀನಿ, ನಿಂತ್ಕೊಳ್ಳಿ. ನೋಡಿಲ್ಲಿ ಹೆಂಗೆ ಹಾಕೊಂಡಿದ್ದಾನೆ ತಲೆಗೆ ಕ್ಲಿಪ್ಸ್ನ. Emotional damage. ಅಯ್ಯೋ ದೇವ್ರೆ, ಈ ಥರ ಅವತಾರಗಳು ಮಾಡ್ತಾನೆ. ಈ ಥರ ಅವತಾರಗಳು, ಈ ಥರ ಚಿತ್ರಹಿಂಸೆಗಳು ಕೊಡ್ತಾನೆ ಫ್ರೆಂಡ್ಸ್. ಏನು ಮಾಡೋದು? ನಿಮ್ಮನೇಲಿ ಮಕ್ಕಳಿಗೇನ ಹೇಳಿ ಕಮೆಂಟ್ ಮಾಡಿ. ಅಯ್ಯೋ ದೇವ್ರೆ, ಈ ಥರ ಇದ್ದರೆ ನಾವು ಈಗೇನು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು, ಈಗ ನಾವು ಏನು ಮಾಡ್ತಿರ್ತೀವಿ ಅಲ್ಲೇ ಬಂದಿರ್ತಾನೆ. ನಾನು ಗಿಡಗಳದ್ದು ಅರ್ಧದಿಂದ ತೋರಿಸಿದ್ದೀನಿ. ಅಲ್ಲಿ ಸ್ವಲ್ಪ ಪೂಜೆ ಮಾಡಿ ಹೂವೆಲ್ಲ ಗಿಡದೊಳಗೆ ಹಾಕ್ಬಿಡ್ತೀನಿ ನಾನು. ಅದು ಕ್ಲೀನ್ ಮಾಡ್ಬೇಕಾದ್ರೆ ಅವನು ಬಂದು ತುಳಸಿ ಹತ್ರ ದೀಪ ಹಚ್ತೀನಲ್ಲ, ಅದನ್ನೆಲ್ಲ ಇದು ಮಾಡ್ತಾ ಕೂತಿದ್ದ. ಬಟ್ಟೆ ಎಲ್ಲ ಚಡ್ಡಿ ಎಲ್ಲ ಬಿಚ್ಕೊಬಿಟ್ಟು. ನಾನೊಂದು ಕೆಲಸ ಮಾಡ್ತಿದ್ರೆ ಅವನೇ ಒಂದು ತೀಟೆ ಮಾಡ್ತಾ ಇರ್ತಾನೆ. ಪ್ರಾಜೆಕ್ಟ್ ವರ್ಕ್ ಏನು ವರ್ಕ್ ಅವ ಇದು? ಇದು ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ ಟೈಪ್ಸ್ ಎಂಥದ್ದು. ಮಣ್ಣು ಎಷ್ಟು ಲೇಯರ್ ಅಂತ, ಅದು ತಪ್ಪು ರಾಂಗು. ಇದು ಡಿಫ್ರೆಂಟು. ಮಣ್ಣಲ್ಲಿ ಯಾವ್ಯಾವ ಥರ ಮಣ್ಣು, ವಿಧವಾದ ಮಣ್ಣು, ಯಾವ್ಯಾವ ಕಲರ್ ಇರ್ತವೆ, ಯಾವ್ಯಾವ ಥರ ಮಣ್ಣಿರುತ್ತೆ ಅಂತ. ಈ ಸಬ್ಜೆಕ್ಟ್ ಬಗ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ, ಮಾಡಿಸ್ತಿದ್ದೀನಿ. ನೆಕ್ಸ್ಟು ನಿಮಗೆ ಇನ್ನೂ ಮತ್ತೊಂದು ವಿಡಿಯೋದಲ್ಲಿ, ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೈ, ಟೇಕ್ ಕೇರ್.